ಎಷ್ಟು ಬಂದರೂ ಹಣ ಉಳಿತಾ ಇಲ್ಲ. ಎಲ್ಲರದ್ದು ಇದೇ ಕೋರಿಕೆ ಇದೆಯಲ್ಲ, ಇದೆಯಾ? ಹೌದಲ್ಲಮ್ಮ? ಹೌದು ಹೌದು. ಯಾರೊಬ್ಬರು ಇದನ್ನೇ ಕೇಳೋದು, ನಮಗೆ ಹಣ ಉಳಿಬೇಕು, ಖರ್ಚು ದುಬಾರಿ ಆಗ್ತಾ ಇದೆ. ಈ ದಿನದ ರಹಸ್ಯ. ಹಾಗಾದರೆ ಯಾವುದೋ ಒಂದು ಪೂಜೆ ಇವಾಗ ಹೇಳ್ಬಹುದೇನೋ, ನೀನು ಹೇಳ್ಬಿಟ್ಟಿದ್ದೀಯ ಆಗಲೇ, ನಾನು ಕಾರ್ಯಕ್ರಮ ಪೂರ್ತಿ ಎಂಡೆ ಮಾಡಿಬಿಟ್ಟೆ ನೀನೆ ಅಂತ ನಾನು ಅನ್ಕೋತಾ ಇದ್ದೀನಿ. ಯಾಕೆ ಅಂತಂದರೆ ಲಕ್ಷ್ಮೀ ಪೂಜೆ ಮಾಡಿದ್ರೆ ದುಡ್ಡು ಉಳಿಬಹುದೇನೋ ಅಥವಾ ದುಡ್ಡು ಬರಬಹುದೇನೋ ನಮ್ಮ ವಾಡಿಕೆ. ಹೌದಾ? ಇದು ಅಪ್ರಾಣೆ ಆಗಲ್ಲ, ಆಗೂ ಇಲ್ಲ, ಆಗೋದು ಇಲ್ಲ. ಲಕ್ಷ್ಮೀ ಪೂಜೆ ಮಾಡಿದ್ರೆ ದುಡ್ಡು ಬರುತ್ತೆ, ದುಡ್ಡು ಉಳಿಯುತ್ತೆ ಅಂದ್ಕೊಂಡಿರೋರಿಗೆ ಹುಚ್ಚಿಡಿಯತ್ತೆ. ಏನು ಹಿಡಿಯತ್ತೆ? ಅದು ಬರಲ್ಲ, ಇವ್ರು ಬಿಡಲ್ಲ. ಯಾವ ಸರಿಯಾಗಾದರೆ ಯೋಚನೆ ಮಾಡಬೇಕು. ಪೂಜೆ ಮಾಡಿದ್ರು ಬರಲ್ಲ ಅಂದಮೇಲೆ ಇನ್ನು ದುಡ್ಡೇನು? ದುಡ್ಡಿಗೆ ಪೂಜೆ ಮಾಡುವಂಥ ಪ್ರಶ್ನೆ ಬರೋದೇ ಇಲ್ಲ. ಅದು ಯಾವುದೇ ಧರ್ಮದಲ್ಲಿ ಇಲ್ಲವೇ ಇಲ್ಲ. ನಾವು ಎಲ್ಲಿವರೆಗೂ ದುಡ್ಡಿಂದೇ ಹೋಗ್ತೀವಿ, ನಮಗೆ ಹುಚ್ಚಿಡಿಯೋದಂತೂ ಪಕ್ಕ. ಇದನ್ನು ಇವತ್ತು ವಿಚಾರವನ್ನು ತಿಳ್ಕೊಳ್ಳೇಬೇಕಾಗತ್ತೆ. ಹಾಗಾದರೆ ದುಡ್ಡನ್ನು ನಿರೀಕ್ಷೆ ತಪ್ಪು. ಮತ್ತು ಯಾವ ರೀತಿಯಲ್ಲಿ ದುಡ್ಡು ಬರುತ್ತೆ, ಬರಬೇಕಿತ್ತು, ಬರುತ್ತೆ ಅಂತಕ್ಕಂತಹ ಪ್ರಶ್ನೆಗೆ ವಿಷಯಕ್ಕೆ ಹೋಗೋದಾದರೆ, ಮನುಷ್ಯನಿಗೆ ಕಾಫಿ, ಟೀ ಇದು ಯಾತಕ್ಕೆ ಬೇಕಾಗತ್ತೆ? ಕಾಫಿ, ಟೀ ಏನಕ್ಕೆ ಬೇಕಾಗತ್ತೆ? ಇದಕ್ಕಿನ್ನ ಸ್ವಲ್ಪ ಮುಂದಕ್ಕೆ ಹೋದರೆ, ವೈನ್ ಸ್ಟೋರ್ ವಿಚಾರಕ್ಕೆ ಹೋದರೆ, ಡ್ರಿಂಕ್ಸ್, ಮದ್ಯಪಾನ, ಓಕೆ, ಇನ್ನು ಸ್ವಲ್ಪ ಹೋದರೆ ಧೂಮಪಾನ. ಹೌದಾ? ಇದು ಮನುಷ್ಯನಿಗೆ ಯಾಕೆ ಬೇಕಾಗತ್ತೆ ಅನ್ನೋದನ್ನು ಮೊದಲು ಪ್ರಶ್ನೆ ಹಾಕ್ಕೊಂಡ್ರೆ ಲಕ್ಷ್ಮಿ ತಾನಾಗೇ ಉಳಿಯತ್ತೆ ಮನೆಯಲ್ಲಿ. ಅಂದರೆ ಇದಕ್ಕೆ ದುಡ್ಡು ವ್ಯರ್ಥ ಆಗತ್ತಾ? ಅಲ್ಲ, ವ್ಯರ್ಥ ಆಗಲಿ, ತೊಂದರೆ ಇಲ್ಲ, ನಮಗದು ಬೇಕು, ಖರ್ಚು ಮಾಡೋಣ, ಫೈನ್. ಮತ್ತು ಹೆಂಗೆ ಇದು ಕತೆ ಮುಂದೆ? ಥರ ಸರ್ಪ್ರೈಸ್ ಚೆನ್ನಾಗಿದೆ ಅಲ್ಲಮ್ಮ. ಕುಡಿಬೇಕು ತಪ್ಪು, ಕುಡಿಬಾರ್ದು ತಪ್ಪು, ಮತ್ತು ಯಾವುದಿದ್ರಲ್ಲಿ? ಅದಕ್ಕೋಸ್ಕರವಾಗಿ ವಿಚಾರ ಏನಪ್ಪ ಅಂತಂದರೆ, ಹಣ ಎಲ್ಲಿ ಇರುತ್ತೆ, ಎಲ್ಲಿ ಇರೋಕ್ಕಾಗತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ತುಂಬ ಸರಳ. ಎಲ್ಲಿ ಅಭ್ಯಾಸಗಳು ಚೆನ್ನಾಗಿರುತ್ತೋ ಅಲ್ಲಿ ಹಣ ಇರುತ್ತೆ.